ಶ್ರೀಮಾತೆಯವರ ರಾಮಕೃಷ್ಣರ ಅಣ್ಣನ ಮಗಳು ಲಕ್ಷ್ಮೀದೇವಿ, ಇದೇನಮ್ಮ ನಿಮ್ಮ ಮಾತು? ಇದು ಶುದ್ಧ ತಪ್ಪು. ನೀವು ಹೀಗೆ ಈ ಹುಡುಗರನ್ನ ಭ್ರಮೆಗೊಳಿಸಿದರೆ ಅವರ ಅವಸ್ಥೆ ಏನು ಎಂದು ಆಕ್ಷೇಪಣೆ ಮಾಡ್ತಾಳೆ ಶ್ರೀಮಾತೆ. ನಾನೆಲ್ಲಿ ಭ್ರಮೆಗೊಳಿಸಿದೆ? ಲಕ್ಷ್ಮಿ, ನೀವೀಗ ತಾನೇ ವೈಕುಂಠನಿಗೆ ನನ್ನನ್ನ ಸ್ಮರಿಸುವಂತ ಹೇಳಿದ್ರಿ, ಆದ್ರೆ ಮರುಕ್ಷಣವೇ ಶ್ರೀರಾಮಕೃಷ್ಣರನ್ನ ಸ್ಮರಿಸುವಂತ ಹೇಳ್ತಾ ಇದ್ರಲ್ಲ, ಇದು ಸರಿಯೇ ಅಂತ ಲಕ್ಷ್ಮೀದೇವಿ ಶ್ರೀಮಾತೆ ಪ್ರಶ್ನೆ ಮಾಡಿದಾಗ ಶ್ರೀಮಾತೆ ಹೇಳ್ತಾರೆ, ಅದರಲ್ಲೇನೀಗ ಶ್ರೀರಾಮಕೃಷ್ಣರನ್ನ ಸ್ಮರಿಸಿದರೆ ಎಲ್ಲರನ್ನೂ ಸ್ಮರಿಸಿದಂತಾಗಲಿಲ್ಲವೇ? ಅದನ್ನೇ ನಾನು ಹಾಗೆ ಹೇಳಿದೆ ಅಂತ ಅಮ್ಮ ಶ್ರೀಮಾತರು ಸಮಜಾಯಿಷಿಯನ್ನು ಕೊಡ್ತಾರೆ. ಆದ್ರೆ ಲಕ್ಷ್ಮಿ ಸ್ವಲ್ಪ ಜೋರಿನವಳು, ಇದನ್ನು ಇಷ್ಟಕ್ಕೆ ಬಿಡುವವಳಲ್ಲ. ಅವಳು ವೈಕುಂಠನಿಗೆ, ನೋಡು, ನೀನಿಂದು ಶ್ರೀಮಾತೆಯವರ ಬಾಯಿಂದ ಕೇಳಿದ ವಾಣಿ ಬಹಳ ಅಮೂಲ್ಯವಾದದ್ದು. ಅದು ಅವರ ಬಾಯಿಂದಲೇ ಬಂದ ಅವರ ಸ್ವಸ್ವರೂಪ ಘೋಷಣೆ, ಅವರ ಆದೇಶ ಕೂಡ. ಆದ್ದರಿಂದ ನೀನು ಶ್ರೀಮಾತೆಯವರನ್ನೇ ಸ್ಮರಿಸು, ತಿಳಿಯಿತೋ ಎಂದು ಅವಳು ಲಕ್ಷ್ಮೀ